ನೋಡಿ ಒಬ್ರು ಕೊಟ್ಟಿದ್ದೆ ಬಾಕ್ಸ್ ಇನ್ನೊಬ್ರು ಮುಟ್ತಾ ಇಲ್ಲ. ಎಷ್ಟು ಶಿಸ್ತಿದೆ ಅವ್ರಿಗೆ. ಒಂದು 40 ರಿಂದ 45 ಲೀಟರ್ ಅಷ್ಟು ನೀರಿರುತ್ತೆ. ಸೊ ಅಂದರೆ ಆಲ್ಮೋಸ್ಟ್ 100 ರಿಂದ 110 kg ಅಷ್ಟು ಹೊಟ್ಟೆ ಹೊತ್ಕೊಂಡಿರುತ್ತೆ. ಸ್ಕ್ಯಾನಿಂಗ್ ಬಂದಾಗ ಏನಾದ್ರೂ ಎರಡಿದೆ ಟ್ವಿನ್ಸ್ ಅಂತ ಹೇಳಿ ಏನಾದ್ರು ಕಂಡು ಬಂದರೆ ಒಂದೊಂದು ಮಾತ್ರ ಬೆಳೆಯಕ್ಕೆ ಬಿಡ್ತೀವಿ, ಇನ್ನೊಂದನ್ನು ಅಲ್ಲೇ ಒಳಗಡೆ ಕ್ರಶ್ ಮಾಡ್ಬಿಡ್ತೀವಿ. ಸೊ ಇದು 1716 ಟಿಪ್ಪು ಸುಲ್ತಾನ್ ಅವರ ವಿಷನ್ ಇದು. ಸೊ ಬಟ್ ಅದಕ್ಕೆ ಮೊದಲು ಈಗ ರಾಜರುಗಳು ಅದು ಸೌತ್ ಇಂಡಿಯನ್ ಕಿಂಗ್ಸ್ ಅಥವಾ ನಮ್ಮ ಮೈಸೂರು ಕಿಂಗ್ಸ್ ಕುದುರೆ ಬೇಕಾದ್ರೆ ಏನು ಮಾಡೋರು? ಮೋಸ್ಟ್ ಪ್ರಾಬ್ಲಿ ಅಲ್ಲೇ ಬ್ರೀಡಿಂಗ್ ಮಾಡ್ತಾ ಇದ್ದು. ಪ್ಯಾಲೇಸಲ್ಲೂ ಕೂಡ ಒಂದು ಬ್ರೀಡಿಂಗ್ ನಡೀತಾ ಇತ್ತು ಅಂತ ಹೇಳ್ತಾರೆ. ಈ ಪ್ಯಾಲೇಸ್ ಗ್ರೌಂಡ್ಸ್ ಇದೆಯಲ್ಲ ಬೆಂಗಳೂರಿನಲ್ಲಿ, ಬೆಂಗಳೂರು ಪ್ಯಾಲೇಸಲ್ಲೂ ನಡೀತಾ ಇತ್ತು ಅಂತ ಹೇಳ್ತಾರೆ, ಮೈಸೂರು ಪ್ಯಾಲೇಸಲ್ಲೂ ನಡೀತಾ ಇತ್ತು ಅಂತ ಹೇಳ್ತಾರೆ. ಒಂದು ಆಕ್ಟಿವಿಟಿ ಆಗಿ ನಡೀತಾ ಇದ್ದದ್ದು ಈ ಜಾಗದಲ್ಲಿ. ಸೊ ಇದನ್ನೊಂದು ತುಂಬಾ ಆರ್ಗನೈಸ್ಡ್ ಆಗಿ ಮಾಡ್ತಾ ಇದ್ರು. ಇದು ಆರ್ಸ್ ಆಂಬ್ಯುಲೆನ್ಸ್. ಆರ್ಸ್ಗೆ ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕು ರೇಸಿಂಗ್ ಮಾಡಕ್ಕೆ ಅಂತಂದ್ರೆ ಇದ್ರಲ್ಲಿ ಹೋಗ್ತಾರೆ ಕುದುರೆಗಳು ಇದ್ರಲ್ಲಿ ಹೋಗ್ತವೆ. ಓಕೆ, ಆಂಬ್ಯುಲೆನ್ಸ್ ಟ್ರೀಟ್ಮೆಂಟ್ಗೂ ಆಯ್ತು, ಜೊತೆಗೆ ಏನಾದ್ರು ಟ್ರಾನ್ಸ್ಪೋರ್ಟ್ ಮೇನ್ಲಿ ಆರ್ಸ್ ಫ್ಲೋಟ್ ಅಂತ ಹೇಳ್ತೀವಿ. ಒಳಗೆ ನಿಂತಿರ್ತಾವೆ, ಒಳಗೆ ನಿಂತ್ಕೊಂಡಿರ್ತವೆ. ಸೊ ಇದು ಏನ್ ಸರ್? ಈಗ ಓಪನ್ ಫೀಲ್ಡ್ ಇದು ಕಂಪ್ಲೀಟ್ ಓಪನ್ ಫೀಲ್ಡ್. ಇದೆಲ್ಲ ದಿಸ್ ಆಲ್ ಎಂಟೈರ್ ಥಿಂಗು ಫೀಮೇಲ್ ಆರ್ಸರ್ಸ್ಗೆ. ಒಂದೊಂದ್ರಲ್ಲಿ ಒಂದೊಂದಿರುತ್ತೆ. ಓಕೆ, ಈಗ ಇದಾವೆ ಎಲ್ಲ ಆಚೆ ಮೇಯಕ್ಕೆ ಬಿಟ್ಟಿದ್ದೀವಿ ನಾವು. ಅಲ್ಲಿದೆ ಬನ್ನಿ, ಇಲ್ಲೇ ಇದೆ ಅನ್ಸುತ್ತೆ, ಸ್ವಲ್ಪ ಇಲ್ಲಿ ಹತ್ರದಲ್ಲಿ ನೋಡುವ. ಏನಕ್ಕಿದೆ? ಬೆಡ್ಡಾ? ಅದೆಲ್ಲ ಬೆಡ್ಗೆ. ಓಕೆ, ಇಲ್ಲಿ ಹೈಜೀನ್ ಇದೆಯಲ್ಲ, ಹೈಜೀನ್ ಭಾಳ ಇಂಪಾರ್ಟೆಂಟ್. ದೊಡ್ಡ ಡಿಸೀಸಸ್ ಏನು ಬರಬಾರ್ದು ಅಂತ ಹೇಳಿ ನಾರ್ಮಲಿ ಎವ್ರಿ 6 months ಒಂದ್ಸಾರಿ ಎಲ್ಲ ಸ್ಟೇಬಲ್ಸ್ ಎಲ್ಲ ನೀಟಾಗಿ ಪ್ರೆಷರ್ ವಾಶ್ ಮಾಡಿ ವೈಟ್ ವಾಶ್ ಮಾಡಿ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಎಲ್ಲ ಅವಾಗ ಕಟ್ಟಿರೋದೇ ಬಿಲ್ಡಿಂಗ್. ಓಕೆ, ಇದೆಲ್ಲ ಫೀಮೇಲ್ ಆರ್ಸರ್ಸ್ಗೆ ಅಂತ ಕಟ್ಟಿದ್ದಾರೆ, ಅದು ಮೇಲ್ ಆರ್ಸರ್ಸ್ಗೆ ಅಂತ ಕಟ್ಟಿದ್ದಾರೆ. ಸೊ ಇಲ್ಲಿ ಹೆಣ್ಣು ಕುದುರೆಗಳು ಇರ್ತವೆ, ನೀವು ಹೇಳಿದ್ರೆ 80 ಹೆಣ್ಣು ಕುದುರೆಗಳು. ಸೊ ಈ ಥರದ್ದು 80 ಇದಾವೆ ಇಲ್ಲಿ. ಈ ಥರದ್ದು 80 ಪ್ರತಿದಿನ ವಾಶ್ ಆಗುತ್ತೆ ಹಂಗೆ? ಇಲ್ಲ, ಅದು 6 months ಒಂದ್ಸರಿ ಫಿಮಿಗೇಷನ್, 6 months ಒಂದ್ಸರಿ ಮಾತ್ರ ಫಿಮಿಗೇಷನ್ ಮಾಡ್ತೀವಿ. ಡೈಲಿ ಅದು ಸ್ಟೇಬಲ್ಸ್ನ ಅವರು ಕ್ಲೀನ್ ಮಾಡ್ತಾರೆ. ಅವ್ರು ಹೆಂಗೆ ಅಲ್ಲಿ ನೋಡಿದ್ರು ಸ್ಟೇಬಲ್ಸ್ ಕ್ಲೀನಿಂಗು ಅದೇ ಥರ ಮಾಡ್ತಾರೆ. ಇದು ವೈಟ್ ವಾಷಿಂಗ್ ಮಾಡ್ತಾರೆ 6 months ಒಂದ್ಸರಿ. ವೈಟ್ ವಾಷಿಂಗ್ ಅಂದರೆ ವಾಲ್ಸ್ ಎಲ್ಲ ಪೇಂಟ್ ಮಾಡ್ತಾರೆ. ಪೇಂಟಿಂಗ್. ಸೊ ಈಗ ಪೇಂಟಿಂಗ್ ನಡೀತಾ ಇದೆ. ವೈಟ್ ಇದೆ, ಫಸ್ಟ್ ವಾಶ್ ಮಾಡ್ಕೊಂಡು ಆಮೇಲೆ ಪೇಂಟ್ ಮಾಡ್ತಾರೆ. ಪ್ರೆಷರ್ ವಾಶ್ ಮಾಡಿ ಆ ಚಕ್ಕೆ ಎಲ್ಲ ಬಿಡಿಸಿ ಹಳೆದೆಲ್ಲ ಹೋಗಿ ಹೊಸದು ಮಾಡುವ. ಎವ್ರಿ 6 months ಮಾಡಬೇಕು. ಓಕೆ, ಅಂದರೆ ಕುದುರೆ ನೀವು ಹೇಳಿದಾಗ ಒಂದೊಂದು ಕುದುರೆ 15 ಲಕ್ಷ ಬೆಲೆ ಬಾಳೋದ್ರಿಂದ ಸೊ ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಅಸೆಟ್ ಅವು ನೋಡಿ ಸೈಡ್ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಾಲಲ್ಲಿ ಸುಮಾರು 150 ವರ್ಷಗಳ 200 ವರ್ಷಗಳ ಹಿಂದೆ ಕಟ್ಟಿರುವಂಥ ಕುದುರೆಗಳ ಸ್ಟೇಬಲ್ಸ್, ಅಂದರೆ ಕುದುರೆ ಕಟ್ಟುವ ಲಾಯಿಗಳು, ಒಂದೊಂದು ಕುದುರೆ ಲಾಯದಲ್ಲಿ ಒಂದು ಕುದುರೆ ಇರ್ತದೆ. ಆ ಥರದ ಸಾಲು ಈ ಕಡೆ ಒಂದು ಸಾಲು ಆ ಕಡೆ ಒಂದು ಸಾಲು ಪೂರ್ತಿ ಕಟ್ಟಿದ್ದಾರೆ. ಅದನ್ನು ಅದ್ಭುತವಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಕ್ಲೀನ್ಲಿನೆಸ್, ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ನಿಮಗೆ ಮೆಜಾರಿಟಿ ಆಫ್ ದ ಬ್ಯಾಟಲ್ ಇಸ್ ಒನ್ ಇಫ್ ಯುವರ್ ಮೇಂಟೆನೆನ್ಸ್ ಇಸ್ ಗುಡ್. ಅಂದರೆ ನಿಮಗೆ ನಾರ್ಮಲಿ ಕುದುರೆಗಳಿಗೆ ಏನೇನು ಪ್ರಾಬ್ಲಮ್ ಬರುತ್ತೋ ಆ ಪ್ರಾಬ್ಲಮ್ 90% ನೀವು ಹೈಜೀನು ಸ್ಯಾನಿಟೇಷನ್ ಮೇಂಟೈನ್ ಮಾಡಿದ್ರೆ ಬರಲ್ಲ. ವಾವ್. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಬಟ್ ಈಗ ಟೆಂಪ್ರರಿಲಿ ಟಿಲ್ ನೆಕ್ಸ್ಟ್ ಡಿಸಿಷನ್ ತಗೊಳ್ಳೋರ್ಗು ಇದು ವಿಜಯ್ ಮಲ್ಯ ಅವ್ರ ಕಂಪ್ನಿಲೇ ಇದೆ. ಇದು ಕಂಪ್ನಿ ಅಂದರೆ ಯುನೈಟೆಡ್ ರೇಸಿಂಗ್ ಅಂಡ್ ಬ್ಲಡ್ ಸ್ಟಾಕ್ ಬ್ರೀಡರ್ಸ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ. ಆ ಕಂಪ್ನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ರಾಫಿಟಬಲ್ ಇದೆ. ಅದು ಬ್ರೇಕ್ ಇವನ್ ಮಾಡ್ತೀವಿ. ಬ್ರೇಕ್ ಇವನ್ ಇದೆ. ಓಕೆ, ವಾವ್. ನೋಡಿ, ಇದು ಗ್ರೂಪ್ ಆಫ್ ಫೀಮೇಲ್ ಆರ್ಸಸ್ ಇದು. ಸೊ ಈ ಹೆಣ್ಣು ಕುದುರೆಗಳು ಜಗಳ ಆಡಲ್ಲ? ಇಲ್ಲ, ನಾವು ಹೆಣ್ಣು ಕುದುರೆಗಳು ಜಗಳ ಆಡಲ್ಲ, ಗಂಡು ಕುದುರೆಗಳ ಥರ. ಅದು ರಿವರ್ಸ್ ಹ್ಯೂಮನ್ಸ್. ಹೋಗೋಣ ಬನ್ನಿ. ಹಾರ್ಕೊಂಡು ಹೋಗೋಣ ಬನ್ನಿ, ಹಿಂಗೆ ತೂರ್ಕೊಂಡು ಹಾರ್ಕೊಂಡು ಹೋಗ್ಬೋದು. ಯಾರು ಸಂದಿದ್ದಾರೆ? ಕ್ಯಾಮ್ರಾ ಹಿಡ್ಕೋಬೇಕಾ? ಬನ್ನಿ ಸರ್. ಡಾಕ್ಟ್ರ್ ಜಂಪ್ ಮಾಡ್ತಾವ್ರು ನೋಡಿ. ಇವೆಲ್ಲ ಪ್ರೆಗ್ನೆಂಟ್ ಫೀಮೇಲ್ ಆರ್ಸಸ್. ಪ್ರೆಗ್ನೆಂಟ್ ಇದಾವೆ? ಹೌದು, ಎಲ್ಲ ಪ್ರೆಗ್ನೆಂಟ್ ಇದೆ. ಇವಾಗ ನೆಕ್ಸ್ಟ್ January 14th ಆದಮೇಲೆ ಇವೆಲ್ಲ ಮರಿ ಹಾಕ್ಲಿಕ್ಕೆ ಶುರು ಮಾಡ್ತೇವೆ, ಒಂದೊಂದೇ. ನ್ಯಾಚುರಲ್ ಪ್ರೊಸೆಸ್ಸು. ಮರಿ ಹಾಕೋದು, ಅವು ತಾಯಿ ಆಗೋದು, ಏನೋ ಪ್ರೆಗ್ನೆಂಟ್ ಆಗೋದು, ತಾಯಿ ಆಗೋದು, ಮರಿ ಹಾಕೋದು, ಅದೆಲ್ಲ ನ್ಯಾಚುರಲ್ ಪ್ರೊಸೆಸ್ಸು. ನಾರ್ಮಲಿ ನಾವು ಅದ್ರ ಬಗ್ಗೆ ಆ ನ್ಯಾಚುರಲ್ ಪ್ರೊಸೆಸ್ಗೆ ಇಂಟರ್ಫಿಯರ್ ಆಗಲ್ಲ. ಅವೇ ಏನೋ ಮಲ್ಕೊಳ್ತೇವೆ, ಅವೇನೇ ಲೇಬರ್ ಪೇನ್ ಬರುತ್ತೆ. ಲೇಬರ್ ಪೇನ್ ಮೇಲೆ ಅವೇನೇ ಏನೋ ಪ್ಲಾಸೆಂಟಾ ಆ್ಯಂಡ್ ಫ್ಲೂಯಿಡ್ ಆ್ಯಂಡ್ ಫೀಟಸ್ನ ಎಕ್ಸ್ಪೆಲ್ ಮಾಡ್ತದೆ. ಆ ಮರಿನೇ ಒಂದು 15 ನಿಮಿಷ ಎದ್ದೇಳ್ತದೆ. ಎದ್ದು ತಾಯಿ ಹತ್ರ ಹಾಲು ಕುಡಿತದೆ. ಸೊ ಅದೆಲ್ಲ ನ್ಯಾಚುರಲ್ ಆಗಿ ಬಿಡ್ತೀವಿ. ಯಾವುದೋ ಥರದ ಆರ್ಟಿಫಿಷಿಯಲ್ ಆಗಿ ಏನೂ ಕೂಡ ಮಾಡೋಕ್ಕೋಗಲ್ಲ ನಾವು. ವೆರಿ ನೈಸ್. ಯಾವುದೋ 1-2ಕ್ಕೆ ಇವಾಗ ಹ್ಯೂಮನ್ಸಲ್ಲಿ ಡೆಲಿವರಿ ಪ್ರಾಬ್ಲಮ್ ಆಗುತ್ತೋ ಅದೇ ರೀತಿ 1-2ಕ್ಕೆ ಅವಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ನಾವು ಇಂಟರ್ಫಿಯರ್ ಆಗ್ತೀವಿ. ಅದನ್ನು ಮ್ಯಾನ್ಯುವಲ್ ಆಗಿ ಕರೆಕ್ಷನ್ ಮಾಡಿ, ತಲೆ ತಿರ್ಕೊಂಡಿದೆಯೋ, ಕೈ ತಿರ್ಕೊಂಡಿದೆಯೋ, ಕಾಲು ತಿರ್ಕೊಂಡಿದೆಯೋ ಅಂತ ನೋಡಿ ಅದು ಮ್ಯಾನ್ಯುವಲ್ ಆಗಿ ಕರೆಕ್ಷನ್ ಮಾಡ್ತೀವಿ. ಅಕಸ್ಮಾತ್ ಮ್ಯಾನ್ಯುವಲ್ ಕರೆಕ್ಷನ್ ಆಗಲಿಲ್ಲ, ಸಿಸೇರಿಯನ್ ಸೆಕ್ಷನ್ ಮಾಡಿ ಮರಿನ ಆಚೆ ತೆಗಿತೀವಿ.
ಕುದುರೆಗಳಿಗೂ ಸಿಸೇರಿಯನ್ ನಡೆಯುತ್ತೆ. ಸಿಸೇರಿಯನ್ ಮಾಡ್ತೀವಿ. ಬಟ್ ಅದು ಹೀಲ್ ಆಗುತ್ತೆ ಗಾಯ. ಹೌದು ದೊಡ್ಡ ಗಾಯ. ಏನು ಸೊ ಇವಕ್ಕೂ ತಲೆನೇ ಆಚೆ ಬರೋದು ಫಸ್ಟ್ ಮರಿಗಳಿಗೆ? ತಲೆ ಆ್ಯಂಡ್ 2 ಕಾಲು ಸ್ವಿಮ್ಮಿಂಗ್ ಪೊಸಿಷನಲ್ಲಿ ಬರ್ತವೆ. ಹಿಂಗೆ ಬರ್ತಾವೆ? ಹಂಗೆ ಬರ್ತದೆ, ಹಂಗೆ ಬರಬೇಕು. ಇಲ್ಲ ಅಂತಂದರೆ ಹೆಂಗೆ ಬರ್ತದೆ ಅಂತಂದರೆ ಈ ಥರ ಒಂದು ಕಾಲು ಮುಂದೆ ಇರುತ್ತೆ, ಇನ್ನೊಂದು ಕಾಲು ಸ್ವಲ್ಪ ಹಿಂದೆ ಇರುತ್ತೆ, ಈ ನೀ ಮೇಲೆ ಹೆಡ್ ರೆಸ್ಟ್ ಆಗಿರುತ್ತೆ. ಈ ರೀತಿ ಬರ್ತವೆ. ಯಾಕೆಂದರೆ ಶೋಲ್ಡರ್ ಸ್ಟ್ರೈಟ್ ಆಗಿದ್ರೆ ಆ ಬರ್ತ್ ಕೆನಾಲ್ ಬರೋಕ್ಕಾಗಲ್ಲ. ಸ್ವಲ್ಪ ಚೊಟ್ಟಾಗಿದ್ರೆ ಫಸ್ಟ್ ಒಂದು ಶೋಲ್ಡರ್ ಬರುತ್ತೆ, ಆಮೇಲೆ ಇನ್ನೊಂದು ಶೋಲ್ಡರ್ ಬರುತ್ತೆ. ನಾವು ಮನೆಯೊಳಗಡೆ ಸೋಫಾ ಹಿಂಗೆ ತಿರ್ಸ್ಕೊಂಡು ಹೋಗ್ತಿರ್ತೀವಿ, ಆ ಥರ ಶೋಲ್ಡರ್ ಲಾಕ್ ಆಗ್ಬಿಡುತ್ತಿಲ್ಲ ಅಂದರೆ ಅದು ನ್ಯಾಚುರಲ್ ಆಗಿ ಅದೇ ಥರನೇ ಬರೋದು ಎಲ್ಲ ನಿಮ್ಮಸ್ಗೂ ಕೂಡ. ನೀವು ಬಫೆಲೋ ಇರ್ಬೋದು, ಕ್ಯಾಟ್ಲ್ ಇರ್ಬೋದು, ಇನ್ನೊಂದು ಇರ್ಬೋದು, ನ್ಯಾಚುರಲ್ ಆಗಿ ಅದೇ ಥರನೇ ದೇವ್ರು ಮಾಡಿರೋದು ಸೃಷ್ಟಿನೇ ಅದೇ ಥರ ಬರಬೇಕು ಅಂತ. ಬಟ್ ಹ್ಯೂಮನ್ ಇಂಟರ್ಫಿಯರೆನ್ಸ್ ಎಲ್ಲ ಆದಾಗ ಏನಾಗ್ಬಿಡುತ್ತೆ, ಲಾಕ್ ಆಗ್ಬಿಡುತ್ತೆ. ಅವಕ್ಕೆ ನ್ಯಾಚುರಲ್ ಪ್ರೋಸೆಸ್ಸಿಗೆ ಬಿಟ್ಟರೆ ಏನೂ ಆಗಲ್ಲ, ಸರಿಯಾಗಿ ಅದ್ರ ಪಾಡಿಗೆ ಆಗೋದು ಆಗುತ್ತೆ. ಬಟ್ 1-2 ಪ್ರಾಬ್ಲಮ್ ಇದ್ದೇ ಇರುತ್ತೆ, ಇರಲ್ಲ ಅಂತ ಹೇಳೋದು. ಆ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿವರೆಲ್ಲ ಗರ್ಭಿಣಿ ಹೆಂಗಸರು? ಹೌದೌದು. ವಾವ್. ಇವೆಲ್ಲ ಆಲ್ಮೋಸ್ಟ್ 10 ತಿಂಗಳಾಗಿದೆ. ಅವಕ್ಕೆ 11 ತಿಂಗಳು 11 ದಿನ ಇದು ಪ್ರೆಗ್ನೆನ್ಸಿ ಪೀರಿಯಡ್. ಸೊ ನಮ್ಮಲ್ಲಿ 9 ತಿಂಗಳು ನಮ್ಮಲ್ಲಿ ಮನುಷ್ಯರಲ್ಲಿ 9 ತಿಂಗಳು ಇರೋದು. 11 ತಿಂಗಳು 11 ದಿನ, 11 days. ನಾರ್ಮಲಿ 340 days ಅಂತ ಹೇಳ್ತೀವಿ. 1 or 2 days, 3 days, 4 days ಈಚೆನೂ ಮುಟ್ಬೋದು ಅಥವಾ ಲೇಟಾಗಿ ಹುಟ್ಬೋದು. ಬಟ್ ಒಂದು ವಾರ ಡಿಫ್ರೆನ್ಸ್ ಅಷ್ಟೇ. ಪ್ಲಸ್ ಆರ್ ಮೈನಸ್ 7 or 8. ನಮ್ಮಲ್ಲಿ 7 ತಿಂಗಳು ಊಟ್ಬಿಟ್ಟ ಅಂತಾರಲ್ಲ, ಹಂಗೆಲ್ಲ ಆಗಲ್ಲ ಅವು. ಕೆಲವೊಂದ್ರಲ್ಲಿ ಆಗುತ್ತೆ, ಬಟ್ ಅವು ಕೂಡ ಕೆಲವು ಟೈಮ್ ಉಳ್ಕೊಳ್ತವೆ. ಏನೋ ಫುಡ್ ತಿಂತಾವಲ್ಲ, ಏನು ಹಾಕ್ತೀರಿ? ಇದು ಗ್ರಾಸ್, ಇದನ್ನೇ ದಿಸ್ ಇಸ್ ಕಾಲ್ಡ್ ರೋಡ್ಸ್ ಗ್ರಾಸ್. ಇವೆಲ್ಲ ಏನು ಮಾಡೋದ ಬನ್ನಿ, ಮಾಡಲ್ವಾ? ಇವೆಲ್ಲ ಏನು ಮಾಡೋದು? ಮತ್ತೆ ಅವ್ರು ಹುಲ್ಲು ಕೈ ಹಾಕಿರ್ಬೋದು. ಇಲ್ಲ, ಏನು ಹಾಂ, ಈ ಹುಲ್ಲು ಹಾಕಿದಿರಿ? ಹೌದೌದು, ಹುಲ್ಲು ಹಾಕಿದ್ದೀವಿ. ಇದು ಹಸಿ ಹುಲ್ಲು. ಇದು ನಮ್ಮಲ್ಲಿ ಬೇರೆ ಕಡೆ ಇನ್ನೊಂದು ಫಾರ್ಮ್ ಇದೆ, ಅಲ್ಲಿ ಬೆಳಿತೀವಿ. ಇದು ರೋಡ್ಸ್ ಗ್ರಾಸ್ ಅಂತ ಹೇಳಿ. ಸೊ ಇದೆಲ್ಲ ಇದು ಒಂದು 5% ಆಫ್ ದರ್ ಬಾಡಿ ವೆಯ್ಟ್ ಬೇಕು ಒನ್ ಡೇಗೆ. ಅಂದರೆ ಇವಾಗ 500 kg ಅಂದರೆ 25 kg ಅಷ್ಟು ಹುಲ್ಲು ತಿಂತದೆ. 1% ಆಫ್ ದ ಬಾಡಿ ವೆಯ್ಟು ಕಾನ್ಸಂಟ್ರೇಟ್ಸ್ ಲೈಕ್ ಓಟ್ಸು, ಬಾರ್ಲಿ, ಮಿನರಲ್ಸ್, ವೈಟಮಿನ್ಸ್, ಬ್ರ್ಯಾನ್ ಅದೆಲ್ಲ ಸೇರಿಸ್ಕೊಳ್ಳೋದು 1% ಆಫ್ ದ ಬಾಡಿ ವೆಯ್ಟ್. ಈಗ ಫಾರ್ ಎಕ್ಸಾಂಪಲ್ 500 kg ಇದೆ ಅಂದರೆ 25 kg ಹುಲ್ಲು ಬೇಕು, ಮಿನಿಮಮ್ 5 kg ಕಾನ್ಸಂಟ್ರೇಟ್ ಫೀಡ್ ಬೇಕು. 5 kg ಉರುಳಿ ಗಿಡಬೇಕು ಅದಕ್ಕೆ. ಆ ಥರ ಲೆಕ್ಕ. 1% ಆಫ್ ದ ಬಾಡಿ ವೆಯ್ಟ್ ಕಾನ್ಸಂಟ್ರೇಟ್ಸು, 5% ಈಸ್ ಏನೋ ಹುಲ್ಲು, ಗ್ರಾಸು. ಏನು ನಂಬರ್ ಮಾರ್ಕ್ ಹಾಕಿದ್ರು? ಅದು ಹಿಂದೆ ಎಲ್ಲ ಮಾಡ್ತಾಯಿದ್ರು, ಇವಾಗ ಆ ನಂಬರು ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ. ಬಟ್ ಅದು ಇದು ಫ್ರೀಸ್ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ. ಕಬ್ಬಣ ಕಾಯಿ ಸಿಕ್ಕಿಲ್ಲ? ಕಬ್ಬಣ ಅಲ್ಲ, ಇದು ಫ್ರೋಸನ್ ಐಸ್. ಲಿಕ್ವಿಡ್ ನೈಟ್ರೋಜನ್ ಅಂತೇಳಿ ಒಂದು ಐಟಮ್ ಬರುತ್ತೆ, ಈ ಸೆಮೆನೆಲ್ಲ ಸ್ಟೋರ್ ಮಾಡ್ತಾರಲ್ಲ ಆ ಥರ. ಅದನ್ನ ಏನು ಮಾಡ್ತಾರೆ, ನಂಬರ್ನ ಏನಾದ್ರು ಒಳಗಡೆ ಫ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೆಲನಿನ್ ಪಿಗ್ಮೆಂಟ್ಸ್ ಅಂತೇಳಿ ಕಲರ್ ಪ್ರೊಡ್ಯೂಸಿಂಗ್ ಒಂದು ಮೆಲನಿನ್ ಸೆಲ್ಸ್ ಇರುತ್ತೆ. ಆ ಮೆಲನಿನ್ ಸೆಲ್ಸ್ನ ಕಿಲ್ ಮಾಡುತ್ತೆ. ಅದು ಆ ಕಲರ್ ಏನು ಮಾಡುತ್ತೆ, ಗ್ರೇ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ವೈಟ್ ಆಗ್ಬಿಡುತ್ತೆ. ಓಕೆ, ಅದರಲ್ಲಿ ನಂಬರ್ ಕಾಣಿಸುತ್ತೆ. ಕರೆಕ್ಟ್. ಬಟ್ ಇವಾಗ ಲಾಸ್ಟ್ 5 yearsಯಿಂದ ಅದನ್ನು ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇವಾಗ ಓನ್ಲಿ ಮೈಕ್ರೋಚಿಪ್ ಮಾತ್ರ. ಸೊ ಇವೆಲ್ಲ ಒಂದು ಕಾಲರ್ ಓಡಿರೋವೆ. ಎಲ್ಲವೂ ನೀವು ಏನೇನು ಫೀಮೇಲ್ ಹಾರ್ಸಸ್ ನೋಡ್ತೀರಾ, ಮೇಲ್ ಹಾರ್ಸಸ್ ನೋಡ್ತೀರಾ, ಅವೆಲ್ಲವೂ ಕೂಡ ರಿಟೈರ್ಡ್ ರೇಸ್ ಹಾರ್ಸಸ್, ಎಕ್ಸ್ ರೇಸರ್ಸೇ. ಹಳೆ ಹುಲಿಗಳು ಇವರೆಲ್ಲ. ಹೌದೌದು, ಹಳೆ ಪಂಟ್ರ ಅಂತಾರಲ್ಲ ನಮ್ಮ ಕಡೆ, ಗರಡಿ ಉಸ್ತಾದ್ ಥರ. ಏನು ಮಾಡೋದು ಇದೆಲ್ಲ ಅವಳಿ ಜವಳಿ ಊಟಕ್ಕೆ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ ಅಂತಂದರೆ ನಾವು ಚಾನ್ಸಸ್ ಕಡಿಮೆ. ಯಾಕೆ ಅಂತಂದರೆ ಕವರಿಂಗ್ ಮೇಟಿಂಗ್ ಅದು 15 ದಿವಸಕ್ಕೆ ಸ್ಕ್ಯಾನಿಂಗ್ ಬರುತ್ತೆ. ಸ್ಕ್ಯಾನಿಂಗ್ ಬಂದಾಗ ಏನಾದ್ರೂ 2 ಇದೆ ಟ್ವಿನ್ಸ್ ಅಂತ ಹೇಳಿ ಏನಾದ್ರು ಕಂಡು ಬಂದರೆ ಅದೇನು ಮಾಡ್ತೀವಿ ಅಂದರೆ ಒಂದೊಂದು ಮಾತ್ರ ಬೆಳೆಯಕ್ಕೆ ಬಿಡ್ತೀವಿ, ಇನ್ನೊಂದನ್ನು ಅಲ್ಲೇ ಒಳಗಡೆ ಕ್ರಶ್ ಮಾಡಿಬಿಡ್ತೀವಿ. ಅದು ಬರೀ 1.5 ಸೆಂಟಿಮೀಟ್ರ್ ಇರುತ್ತೆ ಅಷ್ಟೇ. ಯಾಕೆ ಅಂತಂದರೆ ಅವು ನಾರ್ಮಲಿ ಟ್ವಿನ್ಸ್ ಹುಟ್ಟಿದಾಗ ಏನಾದ್ರು 2 ವೀಕ್ಲಿಂಗ್ಸ್ ಇರುತ್ತೆ. ಅದು ಕೆಲವು ಟೈಮ್ 7 ತಿಂಗಳಿಗೆ 8 ತಿಂಗಳಿಗೆ ಅಬಾರ್ಷನ್ ಆಗ್ಬಿಡುತ್ತೆ. ಅದರ್ವೈಸ್ ಈವನ್ 11 monthsವರೆಗೂ ಇದ್ದರೂ ಕೂಡ 50 kg ಹುಟ್ಟು ಮರಿ 25 kg ಹುಟ್ಟಿರ್ತೇವೆ. ಅವು ದೇರ್ ಆಫ್ ವೇಸ್ಟ್ ಫಾರ್ ರೇಸಿಂಗ್. ಸೊ ಹುಟ್ಟಿದಾಗ 50 kg ಇರ್ತವೆ, ಆರೋಗ್ಯವಂತ ಕುದುರೆ ಮರಿ. ತಾಯಿ ಜೊತೆ ಇದ್ದಾಗ ಒಂದು ದಿನಕ್ಕೆ 2 pounds ಜಾಸ್ತಿ ಆಗುತ್ತೆ. ತಾಯಿಯಿಂದ 5 ತಿಂಗಳಿಗೆ ಸಪ್ರೇಟ್ ಮಾಡ್ತೀವಿ, ಅವಾಗ ಒಂದು ದಿನಕ್ಕೆ 1 pound ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ 50 kg ಇರತಕ್ಕಂಥ ಮರಿ 2 ವರ್ಷಕ್ಕೆ 500 kg ಆಗಿರುತ್ತೆ. 10 times ಅಂದರೆ ಬರ್ತ್ ವೈಟ್ ಆಗ್ಬಿಡುತ್ತೆ. ಸೊ ಈಗ ಇವೆಲ್ಲ 500 kg ಇದ್ದಾವೆ. ಇವೆಲ್ಲ 600-650 kg ಇದ್ದಾವೆ. ಅದ್ರ ಒಳಗಡೆ ಇರೋ ಮರಿಗಳು ಇವಾಗಲೇ 3rd ಸೆಮಿಸ್ಟ್ರಲ್ಲಿ ದೊಡ್ಡದಾಗ್ತಾ ಹೋಗ್ತವೆ. ಇವೆಲ್ಲ ಹುಟ್ಟಿದಾಗ ನಾರ್ಮಲಿ 50 kg ಅವರೇಜ್ ಇರುತ್ತೆ. ಓಕೆ ಸರ್, ಆಮೇಲೆ ಇವುಗಳದೆಲ್ಲ ಈ ಸೆಕ್ಸ್ ಡ್ರೈವ್ ಇದೆಯಲ್ಲ, ಈ ಮನುಷ್ಯ ಥರ ಅಲ್ಲ. ಇಲ್ಲ ದೇ ಹ್ಯಾವ್ ಸೀಸನ್. ಅವಕ್ಕೊಂದು ಸೀಸನ್ ಇದೆ. ಓಕೆ, ಸೀಸನ್ ಇದೆ. ಆಮೇಲೆ ಪ್ರೆಗ್ನೆಂಟ್ ಇದ್ದಾಗ ಏನು ಹೀಟಿಗೆ ಬರಲ್ವಲ್ಲ.
ಪ್ರೆಗ್ನೆಂಟ್ ಇದ್ದಾಗ ಹೀಟಿಗೆ ಬರಲ್ಲ. ಅಲ್ಲ ಪ್ರೆಗ್ನೆನ್ಸಿ ಇಲ್ಲದೆ ಇದ್ದಾಗ ವರ್ಷ ಪೂರ್ತಿ ಅವೇನು ಬರಲ್ಲ. ಜುಲೈ ಆಗಸ್ಟ್ ಬಂದ ತಕ್ಷಣನೇ ಅವಕ್ಕೆ ಡಾರ್ಮೆಂಟ್ ಸ್ಟೇಜ್ಗೆ ಹೋಗ್ಬಿಡ್ತವೆ. ಸೊ ಈ ಸಂಜೆ ಬೆಳಗ್ಗೆ ಬಿಡ್ತೀರಿ, ಸಂಜೆವರೆಗೂ ನಾರ್ಮಲಿ ಇಲ್ಲ ಯಾವಾಗಲೂ 24 hours ಇಲ್ಲೇ ಇರ್ತವೆ. ಇದರಲ್ಲಿ ಡೆಲಿವರಿ ಟೈಮ್ನಲ್ಲಿ ಮಾತ್ರ ನಾವು ಒಳಗಡೆ ಸ್ಟಾಲ್ಸ್ಗೆ ಹಾಕ್ತೀರಿ. ಮಳೆ ಬಂದಾಗ ಏನಾಗಲ್ಲ. ಸೊ ಮಳೆ ಬಂದಾಗ ಇಲ್ಲೇ ಇರ್ತವೆ, ಚಳಿ ಬಂದಾಗ ಇಲ್ಲೇ ಇರ್ತವೆ, ಬಿಸಿಲು ಬಂದ್ರೆ ಇಲ್ಲೇ ಇರ್ತವೆ. ನಾವು ಅವನ್ನ ಅಷ್ಟು ಗಟ್ಟಿಮುಟ್ಟಾಗಿ ಬೆಳೆಸಬೇಕು ಅಂತ, ಸಹಜವಾಗಿರ್ಲಿ ಅಂತ, ಸಹಜವಾಗಿರ್ಬೇಕು, ಗಟ್ಟಿಮುಟ್ಟಾಗಿ ಬೆಳಿಬೇಕು. ಅವು ರೇಸಿಂಗ್ ಟ್ರೈನಿಂಗ್ನ ಚೆನ್ನಾಗಿ ತೊಗೊಳ್ತವೆ ಅಂತ ಗಟ್ಟಿಮುಟ್ಟಾಗಿ ಬೆಳೆದ್ರೆ. ಓಕೆ, ಅವನ್ನ ಸಾಫ್ಟಾಗಿ ಬೆಳೆಸಿದ್ರೆ ಟ್ರೈನಿಂಗ್ ಹೋದಾಗ ಸಾಫ್ಟ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಅವನ್ನ ನಾವು ನಾರ್ಮಲಿ ನ್ಯಾಚುರಲ್ಲಾಗಿ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟೇ ನ್ಯಾಚುರಲ್ಲಾಗಿ ಬೆಳೆಸ್ತೀವಿ. ಓಕೆ, ಆಚೆಗೆ. ಸೊ ಅವ್ರು ಬಂದಿದ್ದು ಗೊತ್ತಾಯ್ತು, ಈಗ ಎಲ್ಲ ಒಟ್ಟಿಗೆ ಬರ್ತಾವೆ ಸರ್. ಈಗ ಇಲ್ಲ ದೂರ ಇಡ್ತಾರ. ಸೊ ಒಂದೊಂದಕ್ಕೊಂದು ಡಬ್ಬ ನೋಡಿ, ಒಬ್ಬರು ಕೊಟ್ಟಿದ್ದೆ ಬಾಕ್ಸ್, ಇನ್ನೊಬ್ರು ಮುಟ್ತಾ ಇಲ್ಲ. ಎಷ್ಟು ಶಿಸ್ತಿದೆ ಅವ್ರಿಗೆ. ಇವರು K29 ಇವರು. ಈ ಬಾಕ್ಸ್ನಲ್ಲಿ ಫೀಡ್ ಓಟ್ಸ್ ಇದೆ, ಬಾರ್ಲಿ ಇದೆ, ಮಿನರಲ್ಸ್ ಅಂಡ್ ವೈಟಮಿನ್ಸ್ ಇದೆ, ವೀಟ್ ಬ್ರಾನ್ ಇದೆ, ರೈಸ್ ಬ್ರಾನ್ ಇದೆ, ಆಮೇಲೆ ಪ್ರೋಟೀನ್ಸ್ ಇದೆ. ಅಂದರೆ ಇದು ನೀವು ಲೆಕ್ಕ ಹಾಕ್ಕೊಟ್ಟಿರ್ತೀರಿ, ಹಾಕಿರ್ತೀವಿ. ಅದೇ ಪ್ರಪೋರ್ಷನೇಟಲ್ಲಿ ಮಿಕ್ಸ್ ಮಾಡಿರ್ತೀವಿ. ಅದೇ ಪ್ರಪೋರ್ಷನೇಟ್ ಆಗಿ ಕೂಡ ಇದು ಈಗಾಗಲೇ 3rd trimester ಪ್ರೆಗ್ನೆನ್ಸಿ ಇರೋದ್ರಿಂದ ಅವಕ್ಕೆ ಇಷ್ಟು ಕ್ವಾಂಟಿಟಿ ಅಂತ ಹೇಳಿರುತ್ತೆ, ಅಷ್ಟು ಕ್ವಾಂಟಿಟಿನಲ್ಲಿ ನಾವು ಅವಕ್ಕೆ ಫೀಡ್ ಮಾಡ್ತೀವಿ. ಈ ಕುದುರೆಗಳಿಗೆ ಬೈಕ್ ಇರುತ್ತಾ ಗರ್ಭಿಣಿ ಕುದುರೆಗೆ? ತಿನ್ನ ಬೈಕ್ ಆ ಥರದ್ದೇನಿರಲ್ಲ. ಸೊ ಬಟ್ ಅವಕ್ಕೆ ಇದು ಅಪಟೈಟ್ ಜಾಸ್ತಿನೇ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ, ತಿನ್ನುವ ಅಪಟೈಟ್. ಯಾಕೆಂದ್ರೆ ಅದ್ರದ್ದು ಎನರ್ಜಿ ರಿಕ್ವೈರ್ಮೆಂಟ್ ಅಷ್ಟಿರುತ್ತೆ. ಸೊ ಮರಿ ಒಳಗಡೆ ಬೆಳೀತಾ ಇರುತ್ತಲ್ಲ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, 50 kg ಮರಿ, ಒಂದು 7-8 kg ಅಷ್ಟು ಪ್ಲಸೆಂಟ್ ಇರುತ್ತೆ, ಒಂದು 40ರಿಂದ 45 ಲೀಟರ್ ಅಷ್ಟು ನೀರಿರುತ್ತೆ. ಸೊ ಅಂದರೆ ಆಲ್ಮೋಸ್ಟ್ 100ರಿಂದ 110 kg ಅಷ್ಟು ಹೊಟ್ಟೆ ಹೊತ್ಕೊಂಡಿರುತ್ತೆ ತನ್ನ ದೇಹದ ವೆಯ್ಟ್ ಬಿಟ್ಟು. ಅದಕ್ಕೆ ಮೇಂಟೆನೆನ್ಸ್ ಅಲ್ದಲ್ಲೇ ಪ್ರೆಗ್ನೆನ್ಸಿ ಮೇಂಟೆನೆನ್ಸ್ಗೂ ಕೂಡ ಅದಕ್ಕೆ ಎನರ್ಜಿ, ಪ್ರೋಟೀನ್ ಎಲ್ಲ ಎಕ್ಸ್ಟ್ರಾ ಬೇಕು ಅದಕ್ಕೆ. ವಿಜಯ್ ಮಲ್ಯ ಅವ್ರು ಬರ್ತಾ ಇದ್ದಾರೆ ಅಲ್ಲಿಗೆ? ಅವಾಗ ಅವರು ಇದ್ದಾಗ ಬರ್ತಾಯಿದ್ರು, ಭಾಳ ರೆಗ್ಯುಲರಾಗಿ ಬರ್ತಾಯಿದ್ರು. ಸೊ ಅವ್ರಿಗೆ ಇದು ಕ್ರೇಜ್ ಇತ್ತು. ಹೌದೌದು, ಇದು ಮೋರ್ ದನ್ ಬಿಸ್ನೆಸ್ ಅವ್ರಿಗೆ ಬೇಸಿಕಲಿ ಹಾಬಿ ಆ್ಯಂಡ್ ಏನು. ಸೊ ಅವ್ರಿಗೆ ಇದ್ರ ಲಾಭ ಬೇಕಿಲ್ಲ. ಲೈವ್ ಸ್ಟಾಕ್ ಬಿಸ್ನೆಸ್ಸಲ್ಲಿ ಯಾರು ಲಾಭ ಮಾಡೋಕ್ಕಾಗಲ್ಲ, ಹೇಳ್ತೀನಿ ಕೇಳಿ. ಹೌದು ಹಂಗಂತ ಹೇಳ್ಬೋದು. ಇವು ಡೈರಿನಲ್ಲಿ ನೀವು ಮೇಜರ್ ಡೈರಿ ಯೂನಿಟಲ್ಲಿ ಲಾಭ ಮಾಡೋದು ಕಷ್ಟ. ನೀವು ಬ್ಯಾಕ್ ಯಾರ್ಡ್ ಫಾರ್ಮಿಂಗ್ 2-3 ಹಸು ಇಟ್ಕೊಂಡಿರ್ತಾರೆ ನೋಡಿ, ಅವರಷ್ಟೇ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಚಿಕ್ಕ ರೈತರು ಚಿಕ್ಕ 2-3 ಹಸು ಸಾಕ್ತಾರೆ, 100 ಸಾಕ್ಬಿಡ್ತೀನಿ ಒಟ್ಟಿಗೆ. 100 ಸಾಕಿದ್ರೆ ಭಾಳ ಕಷ್ಟ. ಅದನ್ನೇ ನೀವು ಬ್ಯಾಕ್ ಯಾರ್ಡ್ ಫಾರ್ಮಿಂಗ್ ಅಂದ್ರೆ 2-3 ಹಸು ಮೇಂಟೈನ್ ಮಾಡಿರೋರು ದೇ ಮೇಕ್ ಹ್ಯೂಜ್ ಪ್ರಾಫಿಟ್, ಬಿಕಾಸ್ ಅವರಿಗೆ ಲೇಬರ್ ಅವ್ರದೇ ಇರುತ್ತೆ, ಫೀಡು ಫಾಡರ್ ಎಲ್ಲ ಈಸಿ ಆಗಿರುತ್ತೆ. ಇದು ಒಂದ್ಸರಿ ನೀವು ಇಂಡಸ್ಟ್ರಿ ಥರ ಕನ್ವರ್ಟ್ ಮಾಡಿಬಿಟ್ರೆ ಲೇಬರ್ ಎಕ್ಸ್ಪೆನ್ಸಿವ್, ಫೀಡಿಂಗ್ ಕಾಸ್ಟ್ ಎಕ್ಸ್ಪೆನ್ಸಿವ್, ಅವ್ರ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್, ಹೇಗೇನು ಅದಕ್ಕೆಲ್ಲ ಪ್ರೊಡಕ್ಷನ್, ಫೀಡು, ಫಾಡರು, ಮೇಂಟೆನೆನ್ಸು ಸಖತ್ ಬಂದ್ಬಿಡುತ್ತೆ. ಓಕೆ, ಒಂದ್ಸರಿ ಅದು ಇಂಡಸ್ಟ್ರಿ ಥರ ಕನ್ವರ್ಟ್ ಆದ ತಕ್ಷಣ. ಬ್ಯಾಕ್ ಯಾರ್ಡ್ ಫಾರ್ಮಿಂಗ್ ಇದೆಯಲ್ಲ, ಇಟ್ಸ್ ವೆರಿ ಲುಕ್ರೇಟಿವ್. ಬ್ಯಾಕ್ ಯಾರ್ಡ್ ಅಂದ್ರೆ ಹಿತ್ತಲಲ್ಲಿ ಸಾಕ್ತಿದ್ರು ನಮ್ಮಲ್ಲಿ. ಸ್ಮಾಲ್ ಟೈಮ್. ಓಕೆ, ಸೊ ಒಂದು ವ್ಯವಹಾರ ದೊಡ್ಡದಾದಷ್ಟು ಅದಕ್ಕೆ ಸಮಸ್ಯೆಗಳು, ಖರ್ಚುಗಳು, ಸವಾಲುಗಳು ಜಾಸ್ತಿ. ಸೊ ಈಗ ನಾವು ಹೆಣ್ಣು ಕುದುರೆ ನೋಡಿದ್ವಿ, ಗಂಡು ಕುದುರೆ ನೋಡಿದ್ವಿ, ಇವಾಗ ಮರಿಗಳು ನೋಡೋಣ. ಮರಿಗಳ ಎಸ್. ಸೊ ಈ ಹೆಣ್ಣು ಕುದುರೆ ಗಂಡು ಕುದುರೆ ಸೇರ್ಕೊಂಡು ಹುಟ್ಟಿಸಿದ ಮರಿಗಳು. ಸೊ ಇದು ಈಗೇನ ಸರ್ಕಾರ ಸರಿಯಾದ ಕ್ರಮ ತಗೊಂಡಿಲ್ಲ ಅಂದರೆ ಇತಿಹಾಸ ನಶಿಸಿ ಹೋಗ್ತದೆ. ಹೌದು. ಯಾವ ಮಾಡಲ್ ಜೀಪ್ ಇದು? ಇದು ಅಷ್ಟೊಂದು ವರ್ಷ 2016 ಜಿಪ್ಸಿ ಬರ್ತಿತ್ತು. ಮೆಟ್ ಆರ್ಡರ್. ಮೆಟ್ ಆರ್ಡರ್ ಇತ್ತು. ಮುಂಚೆ ಆರ್ಮಿಗೆ ಸಪ್ಲೈ ಮಾಡಲ್ಲ, ಯಾರೋ ಒಬ್ಬರು ಹಿಂದ್ಗಡೆ ಕುಂತ್ಕೋಬೇಕು. ಕ್ಯಾಮ್ರಾಮನ್ನೇ ಬೆಟರ್. ಕ್ಯಾಮ್ರಾಮನ್ ಕುತ್ಕೋತಾರೆ, ನಾನು ಕುತ್ಕೊಳ್ಳಿ. ಹಿಂದ್ಗಡೆ ಕಾಣಬೇಕು. ಕ್ಯಾಮ್ರಾಮನ್ ಹಿಂದಕ್ಕೆ. ಥ್ಯಾಂಕ್ ಯು ಅಣ್ಣ. ಏನು ನಿಮ್ಮ ಹೆಸರು? ರಾಮಣ್ಣ ಅವ್ರಿಗೆ ಧನ್ಯವಾದ. ಓಕೆ, ಸೊ 400 ಎಕರೆ ಓಡೋದು ನಿಮ್ಗೆ ಜಿಪ್ಸಿ ಬೇಕೇ ಬೇಕು. ಹೌದು. ಅದಲ್ಲ, ಇದು 300 ಎಕರೆ, ಹೊರಗಡೆ ಇರೋದು 60-60 ಎಕರೆ, 2 ಫಾಡರ್ ಫಾರ್ಮ್ಸ್. ಇದು ಟೋಟಲ್ 320 ಏಕರ್ಸ್. ನಡ್ಕೊಂಡಂತೂ ಓಡೋಕ್ಕಾಗಲ್ಲ ಇದರಲ್ಲಿ. ನಡ್ಕೊಂಡು ಹೋಗ್ಲಿಕ್ಕೆ ನೀವು ಫುಲ್ ಒಂದು ಬಂದರೆ 5 ಕಿಲೋಮೀಟರ್ಸ್, ಫುಲ್ ಒಂದು ರೌಂಡ್ ಬಂದರೆ 5 ಕಿಲೋಮೀಟರ್ಸ್ ವಾಕ್. ನಿಮಗೆ ಬಿಲ್ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ? ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಎಲ್ಲಿದೆ? ಅಲ್ಲೇ ಮುಂದ್ಗಡೆ ಇದೆ. 24/7 365 ಡೇಸ್ ಥರ ಇದೆ. ಇಲ್ಲೇ ಅಲ್ಲ, ಬಿಟ್ಟು ಹೋಗಿಲ್ಲ. ಅದೆಲ್ಲ ಇನ್ನೂ ಇಬ್ಬರು ಇದೆ ಡಾಕ್ಟರ್ಸ್. ಆಲ್ಟರ್ನೇಟಿವ್ ಇದೆ. ತಮ್ಮ ಕುಟುಂಬ ಎಲ್ಲ ಇಲ್ಲೇ ಇದೆ? ನನ್ನ ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಈಗ ಹಿಂಗೆ. ಓಕೆ, ಒಟ್ಟು ಇದು ಒಂದು ಹಾಬಿ ಅಲ್ವ ಸರ್?
ಒಂಥರ ಇದೊಂದು ಕ್ರೇಜ್. ಬೇಸಿಕಲಿ ಇಟ್ಸ್ ಅ ಹಾಬಿ. ಹಾಂ, ಸಿ ಎನಿ ಸ್ಪೋರ್ಟ್ಸ್ ಇಸ್ ಅ ಹಾಬಿ ಹಾಂ. ಅಲ್ವಾ? ಸೊ ನೀವು ಮಲ್ಯ ಅವ್ರನ್ನ ಮಾತಾಡಿದಿರಿ? ಬೇಕಾದ್ರು ಅಷ್ಟೇ. ನಾವು ಅವರು ಇಲ್ಲಿ ಇಂಡಿಯಾದಲ್ಲಿ ಇರೋವರೆಗೂ ಅವರು ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾಯಿದ್ರು, ಇಲ್ಲಿ ಬರ್ತಾ ಇದ್ರು, ವೀಕೆಂಡಿಗೆ ಬರೋರು, ಮಂತ್ಲಿ ವೀಕ್ಲಿ ಎಲ್ಲ ಬಂದು ಕುದುರೆಗಳನ್ನೆಲ್ಲ ನೋಡ್ಕೊಂಡು ಹೋಗೋರು. ಓಕೆ. ಭಾಳ ಏನೋ ಇಂಟ್ರೆಸ್ಟ್ ಕೊಟ್ಟು ನಡೆಸ್ತಾ ಇದ್ರು ಫಾರಮ್ನ. ಇದು ಆರ್ಸಸ್ ಟ್ರೆಡ್ಮಿಲ್. ಹೌದು. ನಿಲ್ಸಿ ಸರ್, ಹೋಗಿ ನೋಡೋಕ್ಕೆ. ನೋಡಿ ಕಲಿಸ್ತಾರೆ. ಒಳಗೆ ಹೋಗ್ಬಿಡುತ್ತೆ. ಇದು ಹಾರ್ಸಸ್ ಟ್ರೆಡ್ಮಿಲ್. ಇದರೊಳಗಡೆ 6 ಹಾರ್ಸಸ್ನ ಎಕ್ಸಸೈಸ್ಗೆ ಹಾಕ್ಬೋದು, ಅದರೊಳಗಡೆ 8 ಹಾರ್ಸಸ್ ಎಕ್ಸಸೈಸ್ಗೆ ಹಾಕ್ಬೋದು. ಇದು ಬೋತ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್ ಇರ್ತದೆ. ಇದರಲ್ಲಿ ನೀವು ಸ್ಪೀಡ್ ಆ್ಯಂಡ್ ಟೈಮಿಂಗ್ ಆ್ಯಂಡ್ ಡೈರೆಕ್ಷನ್ನ ಅಲ್ಲಿ ಕಂಟ್ರೋಲ್ ಬೂತ್ ಇದೆ, ಅಲ್ಲಿ ಕಂಟ್ರೋಲ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಸ್ತಾರೆ. ಅಂದರೆ ಇದು ಈ ಸರ್ಕಲಲ್ಲಿ ಓಡ್ತಾವೆ. ಹೌದು, ಬೇಸಿಕ್ಲಿ ಕುದುರೆ ಟ್ರೆಡ್ಮಿಲ್ಲು. ಸೊ ಇದ್ರೊಳಗಡೆ ಬಿಡ್ತಾರೆ. ಈಗ ತಿರ್ಗೋದು ಇದು. ಅದು ಬ್ಯಾರಿಯರ್, ಅದು ಮೂವ್ ಆಗುತ್ತೆ. ಬ್ಯಾರಿಯರ್ ಗೇಟ್ ಹೋಗಿ ಪುಷ್ ಮಾಡಬೇಕಾದ್ರೆ ಮುಂದಕ್ಕೆ ಹೋಗುತ್ತೆ. ಹಿಂಗೆ ಪುಷ್ ಆಗುತ್ತೆ ಇದು. ಇಲ್ಲ, ಅದಕ್ಕೆ ಮೋಟ್ರ್ ಇದೆ ಒಳಗಡೆ. ಹಾಂ, ಅದು ರೊಟೇಟ್ ಮಾಡುತ್ತೆ ಫ್ಯಾನ್ ಥರ. ಹಾಂ, ಓಕೆ. ಸೊ ಕುದುರೆ ಇಲ್ಲಿ ಓಡ್ತಾ ಇರುತ್ತೆ. ಹಾಂ, ನೀವು ಸ್ಪೀಡ್ ನಿಮ್ಗೆ ಎಷ್ಟು ಬೇಕು 20 km/h, 15, 25 ಅಲ್ಲಿ ಕಂಟ್ರೋಲ್ ಮಾಡ್ಬೋದು. ಓಕೆ. ಆ ಪ್ರಕಾರ ಇದು ರೊಟೇಟ್ ಆಗುತ್ತೆ. ಅದ್ರ ಪ್ರಕಾರ ಇದು ಸ್ಪೀಡ್ ಈ ಗೇಟ್ ಹೋಗುತ್ತೆ. ಇದು ರೊಟೇಟ್ ಆಗುತ್ತೆ. ಇದು ರೊಟೇಟ್ ಗೇಟ್ ಇದು ಫ್ಯಾನ್ದು ರೆಕ್ಕೆ ಇರುತ್ತಲ್ಲ, ಆ ಥರ ರೆಕ್ಕೆ ಇದು ಅಷ್ಟೇ. ಇದು ತಿರ್ಗಲ್ಲ. ಇದು ತಿರ್ಗಲ್ಲ, ಭೂಮಿ ತಿರ್ಗಲ್ಲ, ಗೇಟ್ ಮಾತ್ರ. ಸೊ ಅದು ಎದ್ಕೊಂಡು ಅದಕ್ಕೆ ಓಡುತ್ತೆ. ಅದು ಬಂದು ಹೊಡೆದ್ಬಿಡುತ್ತೆ, ಓಡ್ತಿರ್ತದೆ. ಹಾಂ, ಓಡ್ತಾ ಇರುತ್ತೆ. ಓಕೆ, ಆ ಥರ ಟೆಕ್ನಿಕ್ ಇದು. ನೈಸ್. ಸೊ ಕಾಲು ಓಕೆ, ನ್ಯಾಚುರಲ್ ಅಟ್ಮಾಸ್ಫಿಯರ್ ಇರಲಿ ಅಂತ ಈ ಥರ. ಹೌದು. ದಿಸ್ ಇಸ್ ಕಾಲ್ಡ್ ಟ್ಯಾನ್ ಬಾರ್ಕ್. ಇದು ಟ್ಯಾನ್ ಟ್ರೀ, ಬಾರ್ಕ್ ಟ್ರೀ ಅಂತೇಳಿ ಬರ್ತದೆ. ಟ್ಯಾನ್ ಟ್ರೀ ಅಂತ, ಅದು ಬಾರ್ಕ್. ಇದು ತೊಗಟೆ ಮೆತ್ತಗಿದೆ ನೋಡಿ. ಮೆತ್ತಗಿರುತ್ತೆ. ನೀರು ಹಾಕಿದ್ರೆ ಇನ್ನೂ ಸ್ವೆಲ್ ಆಗಿಬಿಡುತ್ತೆ. ಊದ್ಕೊಳ್ಳುತ್ತೆ. ಎಸ್. ಇದು ಇನ್ನೊಂದು ಸ್ಟೇಬಲ್. ಇದು 2022ನೇ ಇಸ್ವಿನಲ್ಲಿ ಹುಟ್ಟಿರೋ ಮರಿಗಳು. 2022 ಕ್ರಾಪ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.